ಖುಷಿಯಾಗಿದೆ. ನನ್ನ ಮಗಳು ಕೇವಲ 13ನೇ ವಯಸ್ಸಿನಲ್ಲೇ ಇದು ದೊಡ್ಡ ಸಾಧನೆ ಮಾಡ್ತಾಳೆ. ಹಾಗೆ ಆ ಸಾಧನೆ ಬಗ್ಗೆ ಈಗ ನನಗಾಗಲೇ ತುಂಬ ಹೆಮ್ಮೆ ಇದೆ. ಹಾಗೆ ಅವಳನ್ನು ಸಾಧನೆ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿರೋಂಥ ಗುರುಗಳು ಕೂಡ ಚೆನ್ನಾಗಿ ಅವಳಿಗೆ ಶಿಸ್ತುಬದ್ಧವಾಗಿ ಹೇಳ್ಕೊಟ್ಟು ಅವಳಿಗೆ ಒಂದು ಒಳ್ಳೆಯ ನೃತ್ಯಗಾರ್ತಿನಾಗಿ ಮಾಡಿದ್ದಾರೆ. ಹಾಗೆ ತುಂಬ ಸಂತೋಷ ಆಗಿದೆ. ನಿಮಗೆ ಹಾಗೆ ಗೊತ್ತಿದೆ, ನಾವು ಕೆಲಸ ಮಾಡೋದು ಸರ್ಕಾರಿ BBMP ಕಚೇರಿನಲ್ಲಿ. ಹಾಗಾಗಿ ನಮಗೆ ತುಂಬ ಹಲವಾರು ಒತ್ತಡಗಳಿರುತ್ತದೆ. ಈ ನಡುವೆ ನನ್ನ ಶ್ರೀಮತಿ, ನನ್ನ ಮಡದಿ ಡಾಕ್ಟರ್ ಮಮತಾರವರು ತುಂಬ ಶ್ರಮವಹಿಸಿ ಅವಳಿಗೆ ಒಳ್ಳೆಯ ಒಂದು ನೃತ್ಯಗಾರ್ತಿಯನ್ನು ಮಾಡಬೇಕನ್ನೋ ಹಂಬಲದಿಂದ ಅವಳನ್ನ ಈ ಹಂತಕ್ಕೆ ತಿಳಿಸಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ಮಡದಿ ಡಾಕ್ಟರ್ ಮಮತಾರು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ರಮೇಶ್ ನಮ್ಮ ಮನೆ ಆಯುಕ್ತರಾದಂಥ ಶ್ರೀ ಕೆ ರಮೇಶ್ ಅವರು ಕೂಡ ಕಲೆ ಮತ್ತು ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಹೊಂದಿದ್ದಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಳ ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಭಾರತದ ಪರಂಪರೆಯ ಭರತನಾಟ್ಯ ಕಲೆಯನ್ನು ಕಲಿಸಬೇಕು ಅಂತ ಹೇಳಿ, ಯಾಕೆಂದರೆ ಒಕ್ಕಲಿಗ ಸಮಾಜದಿಂದ ಬಂದಂತಹ ಈ ಒಂದು ದಂಪತಿಗಳ ಮಗಳು ಇಂತಹ ಒಂದು ಸಾಧನೆಯನ್ನು ಮಾಡಿರುವುದು, ನನ್ನ ಅಧಿಕಾರಿ ಈ ಒಂದು ಮಗಳು ಈ ಸಾಧನೆ ಮಾಡಿರೋದು ತುಂಬ ಹೆಮ್ಮೆಯ ಸಂಗತಿ. ಹಾಗಾಗಿ ಆ ದಂಪತಿಗಳು ಮತ್ತು ಆ ಮಗುವಿನ ಕಾನ್ಸಂಟ್ರೇಷನ್, ನೃತ್ಯದ ಬಗ್ಗೆ ಇದ್ದಂತಹ ಒಂದು ಆಸಕ್ತಿ ಮತ್ತು ಅದರಲ್ಲಿ ಇದ್ದಂಥ ತನ್ಮಯತೆ ತುಂಬ ಆಕರ್ಷಣೀಯವಾಗಿತ್ತು. ಹಾಗಾಗಿ ತಂದೆ ತಾಯಿ ಮತ್ತು ಆ ಮಗು ಇಬ್ಬರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಮೈಸೂರು ಭಾಗದ ಒಕ್ಕಲಿಗ ಸಮಾಜದಿಂದ ಬಂದಂತಹ ದಂಪತಿಗಳ ಮಗು ಈ ಒಂದು ಭರತನಾಟ್ಯ ಕಲೆಯಲ್ಲಿ ಇಷ್ಟು ಚೆನ್ನಾಗಿ ಇದಾಗಿರುವಂಥದ್ದು ತುಂಬ ಕಲೆಯನ್ನು ಉಳಿಸಿದೆ ಅಂತ ಖಂಡಿತ. ನಮ್ಮ ಭಾರತ ದೇಶ ಮಗುವಿನ ತಂದೆ ಮಂಜುನಾಥ್ ನನ್ನ ಅಂಡರಲ್ಲೇ ಸಹ ಕಂದಾಯ ಅಧಿಕಾರಿ ಕೆಲಸ ಮಾಡ್ತಾ ಇದ್ರು. ಪಾಪ 15 ದಿವಸದಿಂದ ಸತತವಾಗಿ ಪಾಪ ಅವರು ನನ್ನ ಮಗಳ ರಂಗ ಪ್ರವೇಶ ಇದೆ ಸರ್, ನನಗೆ ಸ್ವಲ್ಪ ಬಿಡುವು ಮಾಡಿಕೊಡಿ ಅಂಥೇಳಿ ಆ ಮಗಳ ಕೆಲಸದ ಜೊತೆಗೆ ನಮ್ಮ ಸರ್ಕಾರಿ ಕೆಲಸವನ್ನು ಸಹ ಅಷ್ಟೇ ನಿಷ್ಠೆಯಿಂದ ಮಾಡ್ತಾಯಿದ್ರು. ಬೆಳಿಗ್ಗೆ ನಮ್ಮದು 7:30-8 ಗಂಟೆಗೆ ಶುರುವಾದರೆ ರಾತ್ರಿ 10-11 ಗಂಟೆವರೆಗೂ ಇರೋದು. ಅದರ ನಡುವೆನೂ ಸಹ ಇವರು ಕೆಲಸ ಮಾಡ್ತಾಯಿದ್ರು. ನರ್ಸಿಂಗ್ ಹೋಮನ್ನು ಅವರ ಪತ್ನಿಯವರು ನೋಡ್ಕೊಳ್ಳುವಂಥದ್ದು. ಪಾಪ ಅವರೊಬ್ಬರೇ ಅದನ್ನು ನಿರ್ವಹಣೆ ಮಾಡಬೇಕು. ತಂದೆ ಇಲ್ಲಿ BBMPನಲ್ಲಿ ನಾವು ಈವನ್ ಶನಿವಾರ ಭಾನುವಾರಗಳಲ್ಲೂ ಸಹ ರಜಾ ಕೊಡೋದಿಲ್ಲ. ಸೆನ್ಸಸ್ದು ವಿತಿನ್ ದ ಈ 15ನೇ ತಾರೀಕು ಮುಗಿಸಬೇಕಾಗಿದ್ದರಿಂದಾಗಿ ರಜಾ ಅನ್ನೋದಿಲ್ಲ. ಈಗ SIR ಸಹ ತಮಗೆಲ್ಲ ಗೊತ್ತಿದೆ, ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ. ಇಂಥ ಸಂದರ್ಭದಲ್ಲೂ ಸಹ ಮಗಳ ಈ ಡ್ಯಾನ್ಸ್ಗೆ ಅವರು ನೀಡಿದಂತಹ ಒಂದು ಆದ್ಯತೆ ಇದೆಯಲ್ಲ, ಪ್ರತಿಯೊಬ್ಬ ತಂದೆ ತಾಯಿಗಳು ಸಹ ಮಕ್ಕಳ ಬಗ್ಗೆ ಈ ಥರ ಒಂದು ಆಸಕ್ತಿಯನ್ನು ಅವರಿಗೆ ಸ್ವಲ್ಪನಾದರೂ ಸಮಯಾವಕಾಶವನ್ನು ಕೊಟ್ಟರೆ ಮಕ್ಕಳು ಸಹ ಅಷ್ಟೇ ಹೆಮ್ಮೆಯಿಂದ ಮುಂದೆ ಈ ತಂದೆ ತಾಯಿಗಳ ಬಗ್ಗೆ ಅಭಿಮಾನ. ನೋಡ್ತಾ ಇರ್ತೀರಾ, ಅನೇಕ ರೀತಿಯಾದ ಶೋಗಳು ಬರ್ತಾ ಇದೆ. ಕಾಮಿಡಿ ಶೋ ಬರುತ್ತೆ, ಇನ್ಯಾವುದೋ ಅಡುಗೆ ಮನೆ ಶೋ ಬರುತ್ತೆ, ಮತ್ತೊಂದು ಶೋ ಬರುತ್ತೆ, ಯಾವ ಥರವಾದ ಶೋನು ಬರ್ತಾನೆ ಇರುತ್ತೆ. ಆದರೆ ಯಾವುದಾದ್ರು ದೇವಸ್ಥಾನ ಬಂದರೆ ನಾವು ಪೂರ್ತಿ ನಿಂತ್ಕೊಂಡು ನಮಸ್ಕಾರನೇ ಮಾಡಲ್ಲ. ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಹೋಗ್ತಾ ಇರ್ತೀವಿ, ಅಷ್ಟು ಅರ್ಜೆಂಟ್ ನಮಗೆ. ಆದರೆ ಇವತ್ತು ಅಲ್ಲಿ ನಾನು ಒಂದು ದೇವತೆಯನ್ನು ನೋಡಿದ್ದು ನಾನು ಕಣ್ತುಂಬ ಮರೆಯೋಕ್ಕೆ ಆಗೋದಿಲ್ಲ. ನನಗೆ ತುಂಬ ಖುಷಿಯಾಯಿತು.
ನನ್ನ ಎಲ್ಲ ಅಂಗಾಂಗಗಳು ಎಲ್ಲವನ್ನು ಕಣ್ಣು, ಮೂಗು, ಕಿವಿ, ಬೆರಳುಗಳು, ಕಾಲು ಎಲ್ಲವನ್ನು ಅದ್ಭುತವಾಗಿ ಅಭಿನಯಿಸಿ ತೋರಿಸಿ ನಮಗೆ ಒಂದು ಫುಲ್ ಮೀಲ್ಸ್ ಕೊಟ್ಟಳು ಮಾನ್ವಿತಾ ಸರ್. ಮತ್ತು ಮೇಲಾಗಿ ಇವತ್ತು ರಾಮಲಿಂಗಾರೆಡ್ಡಿಯವರು ಬಂದರು. ಅವರು 5:30ಗೆ ಬಂದರು. ಪಾಪ ಅವರು ಕೂತ್ಕೊಂಡು ಸುಮಾರು ಒಂದೂವರೆ ಗಂಟೆ ಕೂತ್ಕೊಂಡಿದ್ರು. ಬಹುಶಃ ಯಾವುದೇ ಮಿನಿಸ್ಟ್ರು ಕೂಡ ಅಷ್ಟೊತ್ತು ಕೂತ್ಕೊಳ್ಳೋದೇ ಇಲ್ಲ. 2 ನಿಮಿಷದ ಮೇಲೆ ಯಾರಿಗೂ ಏನೂ ಇಂಟ್ರೆಸ್ಟ್ ಇರಲ್ಲ. ಎಲ್ರಿಗೂ ಅವ್ರ ಪದವಿ, ಪೋಸ್ಟು, ಅವ್ರಿಗೆ ಏನಾದರೂ ಕೆಲಸ ಅದನ್ನೇ ನೋಡ್ತಾ ಇರ್ತಾರೆ. ಕಲೆ ಬಗ್ಗೆ ಕಡಿಮೆ ಜನ ಇಟ್ಕೊಂಡು ನೋಡ್ತಾರೆ. ಇವತ್ತಿಂದ ರಾಮಲಿಂಗಾರೆಡ್ಡಿಯವರು ನಮ್ಮ ಬಗ್ಗೆನೂ ಮಾತಾಡಿದ್ರು, ಭರತನಾಟ್ಯಂ ಬಗ್ಗೆನೂ ಮಾತಾಡಿದ್ರು. ಹಾಗೆ ಅವರು ಪ್ರಾರಂಭ ಮಾಡಿದ್ದು ಆ ಒಂದು ಕೆಲಸ ಭಾಳ ಚೆನ್ನಾಗಾಗಿದೆ. ಇವತ್ತು ಮಾತ್ರ ನೀವು ರಂಗಪ್ರವೇಶ ಅಂತ ಮಾಡಿಬಿಟ್ಬಿಡಬೇಡಿ. ಎಲ್ರಿಗೂ ಧನ್ಯವಾದಗಳು. ಇನ್ನು ಕಾರ್ಯಕ್ರಮ ಇದೆ, ಇದು ಮುಗಿದ ನಂತರ ಒಳ್ಳೆ ಊಟ ಇದೆ, ಮಾಡ್ಕೊಂಡು ಹೋಗಿ ಮಾತಾಡಕ್ ಹೋಗೋದಿಲ್ಲ. ಸೊ ಅವ್ರ ತಂದೆ ತಾಯಿ ಹತ್ರ, ಅವ್ರ ತಾಯಿ ಹತ್ರ ಏನಾದ್ರೂ ಒಂದು ಕ್ಲೋಸ್ ಆಗಿರೋದನ್ನ ಮಾತಾಡಿದ್ರೆ ನನ್ನ ಹತ್ರನೂ ಅವಳು ಮಾತಾಡೋದಿಲ್ಲ. ಎಷ್ಟು ಇಂಟ್ರೋವರ್ಟ್ ಅಂತ ಅಂದ್ರೆ, ನಾವ್ ಎಲ್ಲೇ ಪ್ರೋಗ್ರಾಮ್ಗೆ ಹೋದ್ರು ನನ್ನ ಸ್ಟೂಡೆಂಟ್ಸ್ಗಳ ಜೊತೆಗೆ, ಬೇರೆ ಮಕ್ಕಳುಗಳ ಜೊತೆಗೆ ಮಾತಾಡೋದೇ ಇಲ್ಲ. ಅವಳು ಒಂದು ಕ್ಷಣನೂ ಮಾತಾಡೋದಿಲ್ಲ. ನನ್ನ ಪಕ್ಕ ಬಂದು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ, ಅದು ನಾವು ಬೆಳಗ್ಗೆ ಹೊರಟಿ ರಾತ್ರಿ ಬರ್ಲಿ ಮನೆಗೆ, ಅಷ್ಟೊತ್ತವರೆಗೂ ಒಂದು ಪದನೂ ಬಾಯಿಂದ ಅವಳು ಬಿಟ್ಟೇ ಇರೋದಿಲ್ಲ. ನನ್ನ ತಾಯಿ ಕೂಡ ಅದನ್ನೇ ಹೇಳ್ತಾ ಇರ್ತಾರೆ, ಏನು ಇಷ್ಟು ಮಾತಾಡದೇ ಇರೋಂಥ ಹುಡುಗಿನ ನನ್ನ ಲೈಫಲ್ಲಿ ನೋಡೇ ಇಲ್ವಲ್ಲ. ಆ್ಯಂಡ್ ಅವರು ರಿಹರ್ಸಲ್ಸ್ ಬಂದಾಗ ಹೇಳಿದ್ರು, ನಿಜವಾಗ್ಲೂ ಇದೇ ಮನ್ವಿತಾನ ನಾನು ನೋಡಿರೋದು ಅಂತ. ಸೊ ನನಗೆ ಅದೊಂದು ತುಂಬ ಖುಷಿ ಆಯಿತು. ಮನ್ವಿತಾ, ಕಮ್ಮಿ ಐ ಆಮ್ ರಿಯಲಿ ಹ್ಯಾಪಿ. ನಿಂದು ಆ ಶೈನೆಸ್, ನಿನ್ನ ಇಂಟ್ರೋವರ್ಟ್ ಬುದ್ಧಿ, ಏನೇನು ನಿಮ್ದ್ರಲ್ಲಿ ವಾಟ್ ಎವರ್ ಐ ಟೋಲ್ಡ್ ಯು ಟು ಕರೆಕ್ಟ್, ಅದನ್ನೆಲ್ಲ ಇವತ್ತು ಕರೆಕ್ಟ್ ಮಾಡಿಕೊಂಡು ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಹಾಗೆ ಶೀಲಾ ಮ್ಯಾಮ್ ಮತ್ತು ಎಲ್ಲ ಬೇರೆ ಗುರುಗಳೆಲ್ಲರೂ ಹೇಳ್ದಂಗೆ, ದಿಸ್ ಇಸ್ ನಾಟ್ ದಿ ಎಂಡ್, ದಿಸ್ ಇಸ್ ದ ಬಿಗಿನಿಂಗ್. ಆ್ಯಂಡ್ ಐ ಪ್ರಾಮಿಸ್ ದ ಆಡಿಯನ್ಸ್, ಅವಳಿಗೇನು ಇಂಟ್ರೆಸ್ಟ್ ಅಂದರೆ ಕಡಿಮೆ ಮಾಡ್ಕೊಳ್ಳೋದಂತ ಅವಳಿಗಿಲ್ವಾ. ನಿಜವಾಗ್ಲೂ ಒಂದು ವಾರದಿಂದ ಅವಳಿಗೇನಂದರೆ, ಮ್ಯಾಮ್ ಇನ್ನೊಂದೇ ವಾರ ಇರೋದು, ಮುಗ್ದೋಯ್ತಲ್ಲ, ನಾನು ನೀವು ದಿನ ಸಿಗೋದೇ ಇಲ್ಲ, ನಾವು ಲಾಸ್ಟ್ 3 months ಎವ್ರಿ ಡೇ 4 hours 5 hours ಆ ಕಮಿಟ್ಮೆಂಟ್ ತೋರಿಸ್ಬೇಕು. ಫ್ಯೂ ಥಿಂಗ್ಸ್ ಇನ್ನು ಮನ್ವಿತಾ ಬಗ್ಗೆ ನಾನು ಹೇಳೋದೇನಂದ್ರೆ, ಮನ್ವಿತಂದು ಇನ್ನೊಂದು ಅನದರ್ ಕ್ವಾಲಿಟಿ ಏನಂತ ಅಂದರೆ, ಶೀಸ್